ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಿಮಗೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂತಂದರೆ ಕರ್ನಾಟಕ ಹೈಕೋರ್ಟಲ್ಲಿ ಗ್ರೂಪ್ ಡಿ ಹುದ್ದೆಗಳಿಗೆ ಜಾಬ್ ನೋಟಿಫಿಕೇಶನ್ ಆಗಿದೆ. ಸೊ ಈ ಹುದ್ದೆಗೆ ನಿಮಗೆ ಯಾವ ಲೊಕೇಶನಲ್ಲಿ ಇರುತ್ತೆ ಅಂತಂತಂದರೆ ಬೆಂಗಳೂರು ಅಥವಾ ಧಾರವಾಡ ಅಥವಾ ಕಲಬುರಗಿಲಿ ನೀವು ಈ ಜಾಬ್ನ ನೀವು ಮಾಡ್ಬೋದು. ಸೊ ಟೋಟಲ್ ನಂಬರ್ ಆಫ್ ಪೋಸ್ಟ್ ಏನಿರುತ್ತೆ ಇದಕ್ಕೆ ಅಂತಂದರೆ 93ರಿಂದ 100 ಪೋಸ್ಟ್ ಇರುತ್ತೆ. ಹಾಗೆಯೇ ಯಾವ್ಯಾವ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ ಅಂತಂದರೆ ವಾಚ್ಮ್ಯಾನು, ಅಟೆಂಡ್ರು, P1 ಮತ್ತು ಸ್ವೀಪರ್. ಇದಕ್ಕೆ ಈ ಹುದ್ದೆಗೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ 10th ಪಾಸ್ ಆಗಿರಲೇಬೇಕು. ಹಾಗೆಯೇ ಸ್ಯಾಲ್ರಿ ಏನಿರುತ್ತೆ ಇದಕ್ಕೆ ಅಂತಂದರೆ ಸ್ಟಾರ್ಟಿಂಗ್ ನಿಮಗೆ 19,900 ಹಿಡಿದು 63,200 ತನಕ ಸ್ಯಾಲ್ರಿ ಇರುತ್ತೆ. ಸೊ ಏಪ್ರಿಲ್ 22, 2026ಕ್ಕೆ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ನೀವು ಮೇ 21 ತನಕ ಅಪ್ಲೈ ಮಾಡ್ಬೋದು. ಹಾಗೆಯೇ ಈ ಪೋಸ್ಟ್ಗೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ ನಿಮ್ಮ ಏಜ್ ಮಿನಿಮಮ್ 18 ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ 40 ಇಯರ್ಸ್ ಇರುತ್ತೆ. ಹಾಗೆಯೇ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಸೊ OBC ಅವ್ರಿಗೆ 200 ರೂಪೀಸ್ ನೀವು ಪೇ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಫೀಸ್ಗೆ. ಹಾಗೆಯೇ SC ST ಕ್ಯಾಟಗರಿ ನೀವು ಸೇರಿದರೆ ಅದಕ್ಕೆ 100 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಸೆಲೆಕ್ಷನ್ ಹೇಗೆ ನಡೆಯುತ್ತೆ ಅಂತ ನೀವು ಕೇಳ್ಬೋದು. ಇದಕ್ಕೆ ಯಾವುದೇ ರೀತಿ ಎಕ್ಸಾಮ್ಸ್ ಇರೋದಿಲ್ಲ. ಸೊ ಸೆಲೆಕ್ಷನ್ನು ನಿಮ್ಮ 10th ಮಾರ್ಕ್ಸ್ ಮೇಲೇ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಹಾಗೆಯೇ ಇಂಟರ್ವ್ಯೂ ಇರುತ್ತೆ. ಸೊ ಇದನ್ನು ನೀವು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ಡೀಟೇಲ್ ಆಗಿ ಹೇಳ್ತೀನಿ, ತಿಳ್ಕೊಳ್ಳಿ. ಸೊ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಕಂಪ್ಯೂಟರಲ್ಲಿ www.karnataka.judiciary.nic.in ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಬೇಕಾಗುತ್ತೆ. ಅಲ್ಲಿ ನೀವು ರಿಕ್ರೂಟ್ಮೆಂಟ್ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ ಗ್ರೂಪ್ ಡಿ ಅಂತ ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ನಂತರ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಫಾರ್ಮ್ ಫಿಲ್ ಮಾಡಿ. ನಂತರ ನಿಮ್ದೇನು ಡಾಕ್ಯುಮೆಂಟ್ಸ್ ಏನು ಕೇಳ್ತಾರೆ ಅದನ್ನು ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಿ. ಅದಾದಮೇಲೆ ಅಪ್ಲಿಕೇಶನ್ ಫೀಸ್ ಏನಿರುತ್ತೆ ಅದನ್ನು ಆನ್ಲೈನಲ್ಲಿ ಫೀ ಪೇ ಮಾಡಿ. ನಂತರ ಸಬ್ಮಿಟ್ ಕೊಡಿ. ಸೊ ಇದಿಷ್ಟು ಫ್ರೆಂಡ್ಸ್ ಜಾಬ್ ಬಗ್ಗೆ ಮಾಹಿತಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.